ಭೂಮಿಯನ್ನು ಕಬಳಿಕೆ ಏನು ಮಾಡ್ಲಿಕ್ಕೆ ಹೊರಟಿದೆ. ಇದರಿಂದಾಗಿ ಇವರ ಪ್ರಮಾಣ ಏನು ಜಾಸ್ತಿ ಆಗ್ತಿದೆ, ಈ ಭೂಮಿ ಪ್ರಮಾಣ, ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಕಡಿವಾಣ ಹಾಕ್ಬೇಕು. ಯಾಕಂದ್ರೆ ನುಂಗಂಡ್ರು ಇದನ್ನ ನುಂಗ್ತಾ ಇದ್ದಾರೆ. ಅನ್ವರ್ ಮಾನಪಾಡಿ ಅವರ ರಿಪೋರ್ಟಲ್ಲಿ ನಾವು ಓದಿದ್ದೀವಿ ಏನಂತಂದ್ರೆ, ಆವತ್ತಿಗೆ ಅಂದ್ರೆ 2010ರಲ್ಲಿ ರಿಪೋರ್ಟ್ ರೆಡಿ ಮಾಡಿದಾಗ ಕರ್ನಾಟಕದಲ್ಲಿ 57,000 ಎಕರೆ ಇರುತ್ತೆ. 57,000 ಎಕರೆನಲ್ಲಿ 27,000 ಎಕರೆಗಳನ್ನ ಬೇರೆ ಬೇರೆಯವರು ನುಂಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಬರುತ್ತೆ, ಅದಾದ್ಮೇಲೆ ರೋಷನ್ ಬೇಗ್ ಹೆಸರು ಬರುತ್ತೆ, ನಲ್ಪಾಡ್ ಅವ್ರ ಹೆಸರು ಬರುತ್ತೆ, ಜಮೀರ್ ಅಹಮದ್ ಹೆಸರು ಬರುತ್ತೆ, ತನ್ವೀರ್ ಸೇಠ್ ಹೆಸರು ಬರುತ್ತೆ, ಕಮ್ರೂಲ್ ಅವ್ರ ಹೆಸರು ಬರುತ್ತೆ. ಎಲ್ಲರ ಹೆಸರು ಸಹ ಅನೇಕ ಪ್ರಭಾವಿ ಮುಸಲ್ಮಾನ ಎಲ್ಲರೂ ಪ್ರಭಾವಿಗಳು, ಹಾಗೆ ಪ್ರಭಾವಿಯಾಗಿರ್ತಕ್ಕಂಥ ಧರಮ್ ಸಿಂಗು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರುಗಳು ಬರ್ತಕ್ಕಂಥದ್ದು ಗಮನಾರ್ಹ. ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಕಬಳಿಕೆ ಆಗಿದೆ ಅಂತ ಹೇಳಿ ಅನ್ವರ್ ಮಾನಪಾಡಿ ಅವರು ರಿಪೋರ್ಟ್ ಕೊಡ್ತಾರೆ. ಹಾಗೇನೇನೆ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಮುಸಲ್ಮಾನ, ಒಬ್ಬ ಟಿಪ್ಪು ಸುಲ್ತಾನೋ ಅಥವಾ ಔರಂಗಜೇಬೋ ಎಲ್ಲೋ ಒಂದ್ ಕಡೆ ಹೋದ್ನಂತೆ, ಅವ್ನ ಕುದುರೆ ನಿಂತಿತ್ತಂತೆ, ಅಲ್ಲಿ ಭೂ ಕಬಳಿಕೆ. ಅಂದ್ರೆ ಇದು ನಮ್ಮ ಟಿಪ್ಪು ಇದ್ದ, ನಮ್ಮ ಔರಂಗಜೇಬ್ ಇದ್ದ, ಮೊಘಲರಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಂದು ಕುದುರೆ ನಿಲ್ಸ್ಕೊಂಡಿದ್ರು, ಅದರಿಂದ ಇದು ಕೊಟ್ಬಿಡಿ ಅಂತ ಕೋರ್ಟ್ ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಚಿಮಾರಿ ಹಾಕಿದೆ ವಕಫ್ಗೆ. ನೋಡಿ, ಇನ್ನೊಂದೇನಂದ್ರೆ, ಇವತ್ತೇನು ಹೇಳ್ತಿದ್ದಾರೆ, ಬಿಜೆಪಿ ಸರ್ಕಾರ ಅವಧಿನಲ್ಲಿ ನೀವು ನೋಟಿಸ್ಗಳು ಕೊಟ್ಟಿದ್ರಿ ಅಂತ ಹೇಳಿ. ಫಸ್ಟು ಏನು ಅರ್ಥ ಮಾಡ್ಕೊಬೇಕು ಅಂದರೆ, 2013 ಕಾಯ್ದೆ ಆದಮೇಲೆ ನೋಟಿಸ್ಗಳು ಜಾಸ್ತಿ ಆಯಿತು. ಸಿದ್ದರಾಮಯ್ಯನವರ ಮುಂಚಿನ ಸರ್ಕಾರ ಇತ್ತಲ್ಲ, ಅದು ಈ ಸ್ಟ್ಯಾಟಿಸ್ಟಿಕ್ಸು ಅದಕ್ಕೆ ಒಂದು ಸಾಕ್ಷಿ ಆಗ್ತದೆ. 8,677 ನೋಟಿಸ್ಗಳು ಸಿದ್ದರಾಮಯ್ಯನವರು ಹಳೆ ಸರ್ಕಾರದಲ್ಲಿ ಕೊಟ್ಟಿದ್ರು 2016-17ರಲ್ಲಿ. ಬಿಜೆಪಿ ಸರ್ಕಾರ ಬರಲಿಕ್ಕಿಂತ ಮುಂಚೆ 800 ಚಿಲ್ಲರೆ ನೋಟಿಸ್ಗಳನ್ನು ಕೊಟ್ಟಿರ್ತಕ್ಕಂತಹದ್ದು ಜನತಾದಳದ, ಅಂದರೆ ಅವತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನೇತೃತ್ವದ, ಕಾಂಗ್ರೆಸ್ ಸಪೋರ್ಟ್ ಜೊತೆಗೆ ಅವತ್ತು ಸರ್ಕಾರ ನಡೆಸಿದರು. 25 ಜೂನಿಂದ 25 ಜುಲೈವರೆಗೂ ಎಷ್ಟು ನೋಟಿಸ್ಗಳು ಕೊಟ್ಟಿದ್ರು 2019ರಲ್ಲಿ ನೋಡ್ಕೋಬೇಕಾದ್ರೆ, 26 ಜುಲೈ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದಾದ್ಮೇಲೆ ನೀವೇನಾದ್ರೂ ನೋಟಿಸ್ ಕೊಟ್ಟಿದ್ರೆ, ಒಂದು 100 ಚಿಲ್ಲರೆ ನೋಟಿಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಸಹ ನಾವು ಹುಡುಕಿದ್ರೆ ಆವತ್ತು ನೋಟಿಸ್ಗಳೇನು ಕೊಟ್ಟಿದ್ದೀವಿ ಅದು ಯಾವುದೋ ಒಬ್ಬ ಅಧಿಕಾರಿ 2013 ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಮಾಡಿರ್ತಕ್ಕಂತಹ ವಿಚಾರ. ಆಮೇಲೆ ಈಗ ಈ ಕಳೆದ 8 ತಿಂಗಳಲ್ಲಿ 21,878 ನೋಟಿಸ್ಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹದ್ದು ಆನ್ ರೆಕಾರ್ಡ್ ಇರ್ತಾ ವಿಚಾರ. ಅಂದ್ರೆ ಯಾವ ಮಟ್ಟಕ್ಕೆ ಸಿದ್ದರಾಮಯ್ಯನವರ ಆದೇಶದ ಮೇಲೆಗೆ ಜಮೀರ್ ಅಹಮದ್ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಹೇಳಿ ಇದನ್ನು ಭೂಮಿನ ಕಬಳಿಸಲೇಬೇಕು, ಯಾಕಂದ್ರೆ ಇದಾದ್ಮೇಲೆ ಇನ್ನು ಒಂದು ಎಕರೆ ನಮಗೆ ಭೂಮಿ ಸಿಗೋದಿಲ್ಲ ವಕಫ್ಗೆ ಅಂತ ಹೇಳಿ ಹೊರಟಿದ್ದಾರೆ. ಅದು ಏನು ಒಂದೇ ಕಾರಣ, ಈ ಭಾರತದಲ್ಲಿ ಇನ್ನೊಂದು ಪಾಕಿಸ್ತಾನ ಸೃಷ್ಟಿ ಮಾಡಬೇಕು ಅನ್ನತಕ್ಕಂಥ ಒಂದೇ ಕಾರಣ. ಯಾಕೆ ಅಂದ್ರೆ ನೀವು ನೋಡ್ತಾ ಇದ್ದೀರಾ, 9,46,000 ಎಕರೆ ಅಂದ್ರೆ ಈಕ್ವಲ್ ಟು ಗೋವಾ ಸ್ಟೇಟ್. ಅಷ್ಟು ಭೂಮಿಯನ್ನ ಇನ್ನೊಂದ್ಸತಿ ಕಬಳಿಕೆ ಮಾಡಿ ಎಲ್ಲೋ ಒಂದ್ ಕಡೆ ಇನ್ನೊಂದು ಮಿನಿ ಪಾಕಿಸ್ತಾನ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಹೊರಟಿದ್ದಾರೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ಈ ಗಜ್ವಾಯೆ ಇಂದ ಇವರ ಏನ್ ಕಲ್ಪನೆ ಇದೆ, ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಕಾರ್ಯಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ನಾವು ಮಾಡ್ತೀವಿ. ಹಾಗೆ ಜೊತೆಗೆ ಇಡೀ ದೇಶದಲ್ಲಿ ಈ ಮೈಂಡ್ ಸೆಟ್ ಯಾರ್ಯಾರಿಗಿದೆ ಅದರ ವಿರುದ್ಧ ಇವತ್ತು ಮುಸಲ್ಮಾನರು ಎದ್ದು ನಿಲ್ತಿದ್ದಾರೆ ಅಂತಕ್ಕಂಥದ್ದು ಗಮನಾರ್ಹದ ವಿಚಾರ. ಯಾಕೆಂದ್ರೆ ಜಮೀರ್ ಅಹಮದ್ಗೆ ಹೇಳ್ತಾ ಇದ್ದೀನಿ ನೋಡಿ, 1,70,00,000 ಜನ ಎಕ್ಸ್ ಮುಸ್ಲಿಮ್ಸ್ ಇದ್ದಾರೆ ಜಮೀರ್ ಅಹಮದ್ ಅವರೇ ಭಾರತದಲ್ಲಿ. ನೀವೇನು ಅನ್ಕೊಂತಿದ್ದೀರಲ್ಲ, ಈ ಎಕ್ಸ್ ಮುಸ್ಲಿಂ ಸಂಖ್ಯೆ ಇಡೀ ಪ್ರಪಂಚದಲ್ಲಿ ಇವತ್ತು 7 ಕೋಟಿ ಇದೆ. ಇವತ್ತು ನೋಡಿ, ಆನ್ ರೆಕಾರ್ಡ್ ನೋಡ್ಕೊಳ್ಳಿ ಜಮೀರ್ ಅಹಮದ್. ಇವತ್ತು ನೀವು ಎಕ್ಸ್ ಮುಸ್ಲಿಂ ಸಂಖ್ಯೆ ಜಾಸ್ತಿ ಆದಾಗ ಇನ್ನ ಈ ಭೂಮಿ ಇಟ್ಕೊಂಡು ಏನ್ ಮಾಡ್ತೀರಾ? ಅದಕ್ಕೆ ಫಸ್ಟು ಭೂಮಿ ಆಸೆ ಬಿಡಿ ಜಮೀರ್ ಅಹಮದ್ ಅವರೇ. ನೀವು ನುಂಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಪರ್ಸನಲ್ ಬೆನಿಫಿಟ್ಗೋಸ್ಕರ ಮಾಡ್ಕೊಂತಿದ್ದೀರಾ. ಸಿದ್ದರಾಮಯ್ಯನಿಗೆ ಒಂದು ಸ್ವಲ್ಪ, ಆಮೇಲೆ ಇದರಲ್ಲಿ ಒಂದು ಶೇರ್ ಕೊಟ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ರಲ್ಲ ಆ ರೀತಿ. ಅದರಿಂದಾಗಿ ಇದು ಖಂಡಿತವಾಗ್ಲೂ ವರ್ಕೌಟ್ ಆಗಲ್ಲ ಪ್ಲಾನ್. ನಾವು ಖಂಡಿತವಾಗ್ಲೂ ಎಲ್ಲಾ ಭೂಮಿಯನ್ನು ವಾಪಸ್ ಪಡಿತಕ್ಕಂಥ ಕೆಲಸನ ಮಾಡೇ ಮಾಡ್ತೀವಿ. ಓಕೆ, ವಕ್ಫ್ ಈ ಒಂದು ಬೋರ್ಡ್ಗೆ ಇಂಥ ಸೂಪರ್ ಪವರ್ ಕೊಟ್ಟಿದ್ದು ಯಾಕೆ? ಒಂದು ಏನು ಅಂತಾರೆ, ರೆಹಮಾನ್ ಖಾನ್ ಅವತ್ತು ಏನು ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಇರ್ತಾರೆ, ಇವ್ರಿಗೆ ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ರೆಹಮಾನ್ ಖಾನ್ ಕರ್ನಾಟಕದಲ್ಲೇ ಕೆ ಆರ್ ಪೇಟೆಯವರು ಮತ್ತು ಬೆಂಗಳೂರಿನಲ್ಲಿ ಅನೇಕ ಶಾಲೆಗಳನ್ನ ನಡೆಸ್ತಿರ್ತಕ್ಕಂತಹ ರೆಹಮಾನ್ ಖಾನ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಎಲ್ಲೋ ಒಂದು ಕಡೆ ಈ ಗಜ್ವಾಯಿಂದ ಪ್ಲಾನ್ನ ಅಡಿನಲ್ಲಿ ರೆಹಮಾನ್ ಖಾನ್ ಅಂತ ಒಬ್ಬ, ನನಗೆ ಗೊತ್ತಿರೋಲ್ಲಿ ಒಬ್ಬ ಸಂಭಾವ್ಯವಾದಂತಹ ವ್ಯಕ್ತಿತ್ವ ಅವ್ರದ್ದು. ಆದರೆ ಅಂಥವ್ರ ರೀತಿ ಯೋಚನೆ ಮಾಡ್ತಾರೆ ಅಂದರೆ ಇನ್ನು ರ್ಯಾಡಿಕಲ್ಸ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಕ್ಕಂತಹ ಡೌಟ್ ಬರ್ತದೆ ನಮಗೆ. ಅದರಿಂದಾಗಿ ರೆಹಮಾನ್ ಖಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಈ ರ್ಯಾಡಿಕಲ್ಸ್ ಯಾರು ಹೇಳ್ಕೊಟ್ಟಿರ್ಬೇಕು ಅಥವಾ ಅವರೇ ಪ್ಲ್ಯಾನ್ ಮಾಡಿರ್ಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಯೋಚನೆ ಮಾಡಿ.
ಇವತ್ತು ಎಲ್ಲೋ ಇದ್ದಿದ್ದು 1,15,000 ಎಕರೆ ಇದ್ದಿದ್ದು 9,46,000 ಎಕರೆಗೆ ಕೇವಲ 20 ವರ್ಷಗಳಲ್ಲಿ ಬರ್ತೀರಾ ಅಂದ್ರೆ ನೀವು Want groceries at a lower